ತುಂಬಾನೇ ಯೂನಿಕ್ ಹಾಗೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋಂಥ ಬರ್ಡೇ ಗಿಫ್ಟ್ ನಂಗೆ ಸಿಕ್ಕಿದೆ. Come. Come. Very good. Yeah. ಹಾಯ್ ಡಿಯರ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತಿನ ರುಟೀನ್ ಹಾಗೆ ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ಹಾಗೆ ತುಂಬ ಡಿಫ್ರೆಂಟ್ ಆಗಿದೆ. ಹಾಗೆ ಬೆಳಗ್ಗೆ ಇಂದನೇ ಅರ್ಲಿ ಮಾರ್ನಿಂಗಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು ಈಗಾಗಲೇ ಸಮಯ ಆಗಿದೆ 5:45. ಸೊ ನನ್ನ ಜೊತೆಗೆ ಮಫಿನ್ ಕೂಡ ಎದ್ದಿದ್ದಾನೆ. ಅವ್ನಿಗೆ ಯಾವಾಗಲೂ ಇಲ್ಲಿ ಕೂತ್ಕೊಂಡು ಹೊರಗಡೆ ಓಡಾಡೋನ್ನ ನೋಡೋಕ್ಕಿಷ್ಟ. ಇತ್ತೀಚೆಗೆ ಅಲ್ಲಿ ಹೋಗೋರನ್ನ ನೋಡಿಕೊಂಡು ಅವನಿಗೂ ಆಚೆಗೆ ಹೋಗಬೇಕು ಅಂತ ಆಸೆ ಜಾಸ್ತಿ ಆಗುತ್ತೆ. ಹಾಗೆಲ್ಲ ತುಂಬ ಹಠ ಮಾಡ್ತಾನೆ ಹೊರಗಡೆ ಹೋಗೋದಕ್ಕೋಸ್ಕರ. ಈಗಿನ ನನ್ನ ರುಟೀನ್ ಒಂದು ಪೀಸ್ಫುಲ್ ಮಾರ್ನಿಂಗ್ ರುಟೀನ್. ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಆ ಪಕ್ಷಿಗಳ ಶಬ್ದ ಕೇಳಿಸುತ್ತೆ. ಒಂದೊಳ್ಳೆ ಗಾಳಿ ಜೊತೆಗೆ ಒಂದೊಳ್ಳೆ ಮ್ಯೂಸಿಕ್ ಜೊತೆಗೆ ಬೆಳಗಿನ ದಿನ ಸ್ಟಾರ್ಟ್ ಆಗುತ್ತೆ. ಹಾಗೆ ಬೆಳಗ್ಗೆ ಹೊತ್ತು ಕೂಡ ಯಾವುದೇ ಹರಿಬರಿ ಇಲ್ಲ. ಒಂದು ಯುದ್ಧ ಗೆದ್ದು ಬಂದು ನಂತರ ಆ ಒಂದು ಸಮಾಧಾನ ಸಿಗುತ್ತಲ್ಲ, ಆ ಥರದ ಒಂದು ಸಮಾಧಾನದ ಜೀವನ ಇವಾಗ ನಡೀತಾ ಇದೆ. ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ಸುಮಾರು 20 ವರ್ಷಕ್ಕೆ ಹಿಂದೆ ನಾನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಬ್ಬಾ, ಎಂಥ ಟೈಮ್ ನಾನು ಪಾಸ್ ಮಾಡ್ಕೊಂಬಂದಿದ್ದೀನಿ ಅಂತ. ಈ ಟೈಮಲ್ಲಿ ಮನೆ ಮುಂದೆ ಸುಮಾರು ಸ್ಕೂಲ್ ವ್ಯಾನ್ಗಳು ಹೋಗುತ್ತೆ. ಒಂದೊಂದು ಸ್ಕೂಲ್ ವ್ಯಾನ್ ನೋಡುವಾಗಲೂ ಅದರಲ್ಲಿ ಇರುವಂಥ ಮಕ್ಕಳನ್ನ ನೋಡಿದಾಗ ನನ್ನ ಟೈಮ್ ನನಗೆ ಜ್ಞಾಪಕಕ್ಕೆ ಬರುತ್ತೆ. ನಮ್ಮ ಮನೇಲಿ ಮಕ್ಕಳು ತುಂಬ ಚಿಕ್ಕವರಿದ್ದಾಗ ಈ ಸಮಯ ಹೆಂಗಿರ್ತಿತ್ತು ಅಂತ ಅದನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಒಂದ್ಸತಿ ಭಯ ಆಗುತ್ತೆ. ಹಾಗೆಲ್ಲ ನಾವು ರೆಂಟೆಡ್ ಹೌಸಲ್ಲಿರುವಾಗ ಆದಷ್ಟು ನಾವು ಮಕ್ಕಳಿಗೆ ಸ್ಕೂಲ್ಗೆ ಹತ್ತಿರ ಆಗಬೇಕು ಅಂತ ಅನ್ನೋ ಮನೆಗಳನ್ನೇ ಹುಡುಕ್ತಾ ಇದ್ವಿ. ಆ ಥರ ಹತ್ತಿರ ಇದ್ದಾಗ ಹೋಗಿ ಬರೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಮಕ್ಕಳ ಮೈಂಡಲ್ಲಿ ಹೆಂಗಿರುತ್ತೆ ಅಂದರೆ, ಹೆಂಗೂ ಹತ್ರ ಇದೆ 2 ನಿಮಿಷಕ್ಕೆ ಓಡಿ ಹೋಗ್ಬೋದು ಅಂತ ಕಾರಣಕ್ಕೆ ಲೇಟಾಗಿ ರೆಡಿ ಆಗ್ತಿದ್ರು, ಲೇಟಾಗೇ ಎದ್ದೇಳ್ತಿದ್ರು. ಪ್ರಿಯಾ ಮತ್ತು ಹರ್ಷಿತ್ ಹೋಗ್ತಿದ್ದು ICSE ಸ್ಕೂಲ್. ಅಲ್ಲಿ ಒಂದ್ಸತಿ ಒಂದು ಕಂಡೀಷನ್ ಮಾಡಿದ್ರು, ಲೇಟಾಗಿ ಬರೋವಂಥ ಮಕ್ಕಳಿಗೆ ಗೇಟ್ ಕ್ಲೋಸ್ ಮಾಡ್ತೀವಿ, ವಾಪಸ್ ಮನೆಗೆ ಕಳಿಸ್ತೀವಿ ಅಂತ. ಮಕ್ಕಳು ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ, ತಮಾಷೆಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರು. 1 ಸತಿ 2 ಸತಿ ಎಕ್ಸ್ಕ್ಯೂಸ್ ಮಾಡಿ 3ನೇ ಸರ್ತಿಗೆ ಲೇಟಾಗಿ ಬಂದವರು ಅಷ್ಟೂ ಮಕ್ಕಳನ್ನು ವಾಪಸ್ ಮನೆಗೆ ಕಳಿಸ್ಬಿಟ್ರು. ಅವತ್ತಿನ ಇಡೀ ದಿನ ಅಟೆಂಡೆನ್ಸ್ ಹೋಯಿತು, ಪಾಠಗಳು ಹೋಯಿತು. ಸೊ ಸುಮಾರು ಇದು ಮಕ್ಕಳಿಗೆ 2-3 ಸತಿ ರಿಪೀಟ್ ಆದಾಗ ಆ 2-3 ಸರ್ತಿನೂ ನನ್ನ ಮೇಲೆ ಆರೋಪ ಬಂದಿತ್ತು, ನಿನ್ನಿಂದನೇ ಲೇಟ್ ಆಗಿದ್ದು ಅಂತ. ಸೊ ಪ್ರತಿದಿನ ನನಗಿದೊಂದು ದೊಡ್ಡ ರಾಮಾಯಣ ಆಗಿತ್ತು, ಮಕ್ಕಳನ್ನ ಆ ಟೈಮಿಗೆ ಸ್ಕೂಲಿಗೆ ಕಳಿಸೋದು. ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ಇನ್ನೊಂದು 2 ನಿಮಿಷ ಇದೆ ಅಂತ ಅನ್ನೋವಾಗ ಪಾಪ ಡ್ರಾಪ್ ಮಾಡಿ ಅಂತನೋರು. ಈ ಹತ್ತಿರದ ಸ್ಕೂಲಿಗೆ ನಾವು ಮನೆ ಮಾಡಿದ್ರು ನಿಮ್ಮನ್ನು ಡ್ರಾಪ್ ಮಾಡಬೇಕಲ್ಲ ಅಂತ ಹಸ್ಬೆಂಡ್ ಇನ್ನೊಂದು ಕಡೆಯಿಂದ ಗಲಾಟೆ ಶುರು ಮಾಡೋರು. ಸೊ ಎಷ್ಟೋ ಸರ್ತಿ ಈ ಥರದ್ದು ನಡೆದಿದೆ. ಬೆಳಗ್ಗೆ ಆಗ್ತಿದ್ದಂಗೆ ನಂಗೆ ಒಂಥರ ತುಂಬ ಟೆನ್ಷನ್ ಆಗೋದು. ಈ ಕಡೆ ಮಕ್ಕಳನ್ನ ರೆಡಿ ಮಾಡೋದ, ಆ ಕಡೆ ಇವ್ರ ಹತ್ರ ಬೈಸ್ಕೊಳ್ಳೋದ ಅಂತ ಅನ್ನೋ ರೀತಿ ಆಗ್ತಿತ್ತು. ನಿಜಕ್ಕೂ ಎಂಥ ಟೈಮ್ನ ನಾನು ಪಾಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅನಿಸುತ್ತೆ. ಇವಾಗಂತೂ ನಂಗೆ ತುಂಬ ಖುಷಿ ಆಗುತ್ತೆ ಹೇಳಬೇಕು ಅಂದರೆ. ಮನೇಲಿ ಯಾರು ಸಣ್ಣ ಸಣ್ಣ ಮಕ್ಕಳಿಲ್ಲ, ಆರಾಮಾಗಿ ನಮ್ಮ ದಿನ ಸ್ಟಾರ್ಟ್ ಮಾಡ್ತಿದ್ದೀವಿ. ಹಾಗೆ ಒಂದು ದಿನಕ್ಕೆ 2 ರೀತಿ 3 ರೀತಿ ತಿಂಡಿ ಮಾಡ್ಕೊಂಡು ಬೇಕಾದ್ರೆ ತಿನ್ಬೋದು, ಆ ರೀತಿ ಇದೆ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹರ್ಷಿತ್ಗೆ ಇಷ್ಟ ಆಗಿರೋಂಥ ಬ್ರೆಡ್ ಟೋಸ್ಟ್ ಮಾಡ್ತಾಯಿದ್ದೀನಿ. ಅವನು ಯೂಶ್ವಲಿ ಎಗ್ ಬಾಯ್ಲ್ ಮಾಡ್ಕೊಂಡು ತಿಂತಾನೆ. ಇವತ್ತು ಎಗ್ ಬಾಯ್ಲ್ ಮಾಡೋದು ಬೇಡ ಅಂತ ಹೇಳಿ ಈ ರೀತಿ ಬ್ರೆಡ್ ಟೋಸ್ಟ್ ಮಾಡಿಕೊಟ್ಟೆ. ಅವನಿಗೆ ತುಂಬ ಇಷ್ಟ ಈ ಥರದ್ದು. ಇದುವರೆಗೂ ನಾನು ನಿಮಗೆ ಹೇಳಿದಂಥ ಸ್ಟೋರಿ ಮನೇಲಿ ಮಕ್ಕಳು ಚಿಕ್ಕವರು ಇದ್ದಾಗ ಬೆಳಗ್ಗೆ ಹೊತ್ತಿನ ಹೆಕ್ಟಿಕ್ ಲೈಫ್ ಹೆಂಗಿರುತ್ತೆ ಅಂತ ಅದನ್ನು ಸುಮ್ಮನೆ ಸ್ಯಾಂಪಲ್ ಆಗಿ ಹೇಳಿದೆ ಅಷ್ಟೇ. ಆದರೆ ಮಕ್ಕಳ ಜೊತೆಗಿನ ಆ ಲೈಫ್ ಕೂಡ ತುಂಬಾ ಎಂಜಾಯ್ ಮಾಡಿದೆ. ಆದರೆ ಇವಾಗ ಮಕ್ಕಳು ದೊಡ್ಡವರಾದಮೇಲೆ ಆ ಥರದ ಸನ್ನಿವೇಶ ರಿಪೀಟ್ ಆಗಲಿ ಮತ್ತೆ ಅಂತ ಒಂದೊಂದು ಸತಿ ಅನಿಸುತ್ತೆ. ಮಫಿನ್ ದೊಡ್ಡವನಾಗ್ತಾ ಆಗ್ತಾ ಅದೆಷ್ಟು ತುಂಟಾಟ ಆಡ್ತಿದ್ದಾನೆ ಅಂತಂದರೆ, ಇವನು ಎಕ್ಸ್ಪ್ಲೋರ್ ಮಾಡ್ದಲ್ಲ ಇರೋಂಥ ಜಾಗನೇ ಇಲ್ಲ. ಮೇಲ್ಗಡೆ ಟೆರೆಸಿಂದ ಹಿಡಿದು ಕೆಳಗಡೆ ಪಾರ್ಕಿಂಗ್ವರೆಗೂ ಎಲ್ಲ ಜಾಗದಲ್ಲೂ ಓಡ್ತಾನೆ ರನ್ನಿಂಗ್ ರೇಸ್ಗೆ ಪ್ರಿಪೇರ್ ಆಗ್ತಿರೋ ಹಂಗೆ ಓಡ್ತಿರ್ತಾನೆ. ನಮಗಂತೂ ತುಂಬ ಖುಷಿ ಇವನ ಜೊತೆಗೆ ಆಟ ಆಡಲಿಕ್ಕೆ. ಚಲೋ ಶುಭೋ ಕರಿ
ನೋಡಿ ಮತ್ತೆ ಅಲ್ಲ ಹೋಗೋದು ಸಿ ಇಷ್ಟ ನೀನು ಅಲ್ಲಿ ಕುತ್ಕೊಳ್ಳೋಕ್ಕೆ ಸಿನಿಮಾ ಫಿನ. ಮಕ್ಕಳು ಡಬ್ಬಿಗೆ ಪ್ಯಾಕ್ ಮಾಡೋ ರೀತಿಯಲ್ಲಿ ಮತ್ತೊಂದು ಬ್ರೆಡ್ ರೆಸಿಪಿ ನೋಡ್ಕೊಂಬರೋಣ. ಇದಕ್ಕೆ ಹೆಚ್ಚಾಗಿ ಪನ್ನೀರ್ ಉಪಯೋಗಿಸ್ಕೊಂಡಿದ್ದೀನಿ. ಇದು ಹೋಮ್ ಮೇಡ್ ಪನ್ನೀರ್. 1 ಲೀಟರ್ಷ್ಟು ಹಾಲನ್ನು ಕಾಯಿಸಿ ಸ್ವಲ್ಪ ಅದಕ್ಕೆ ವಿನೆಗರ್ ಹಾಕಿ ಅದು ಕಂಪ್ಲೀಟಾಗಿ ಒಡೆದ ಮೇಲೆ ಅದನ್ನು ಶೋಧಿಸಿ ಇಟ್ಕೊಂಡು ಅದಕ್ಕೆ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೋದು. ಈರುಳ್ಳಿ, ಕ್ಯಾರೆಟ್ ಇದೆ, ಹಾಗೆ ಸ್ವಲ್ಪ ಖಾರಕ್ಕೋಸ್ಕರ ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು ಅಥವಾ ಚಿಲ್ಲಿ ಪೌಡರ್ ಹಾಕೋಬೋದು. ಒಂಚೂರು ಉಪ್ಪು ಹಾಕಿದ್ದೀನಿ, ಹಾಗೆ ಇಟಾಲಿಯನ್ ಹರ್ಬ್ಸ್, ಹಾಗೆ ಇದು ಪಿಜ್ಜಾ ಅಥವಾ ಪಾಸ್ತಾಸ್ ಏನು ಸೀಸನಿಂಗ್ ಏನಿರುತ್ತೆ ಅದನ್ನು ಹಾಕಿದ್ದೀನಿ. ಹಾಗೆ ಬೈಂಡಿಂಗ್ಗೋಸ್ಕರ ಒಂದು 2 ಟೀ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕೋಣ. ಇದನ್ನು ಬ್ರೆಡ್ ಒಳಗಡೆಗೆ ಫಿಲ್ ಮಾಡ್ತಿರೋದ್ರಿಂದ ಈ ಥರ ಕ್ರೀಮ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಫಿಲ್ಲಿಂಗ್ ಎಲ್ಲೂ ಹೊರಗಡೆ ಬಿಡಲ್ಲ. ಸೊ ಫುಲ್ಲಿ ಲೋಡೆಡ್ ಪನ್ನೀರ್ ಸ್ಯಾಂಡ್ವಿಚ್ ನಾವಿವತ್ತು ಮಾಡ್ತಾ ಇದ್ದೀವಿ. ಸ್ವಲ್ಪ ಜಾಸ್ತಿ ಪನ್ನೀರ್ ಇರೋದ್ರಿಂದ ಹೆಚ್ಚು ಪ್ರೋಟೀನ್ ಅಂಶ ಇರುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗೋದು ಅಂದರೆ ಚೀಸ್ನ ಕೂಡ ನೀವು ಈ ಥರ ಗ್ರೇಟ್ ಮಾಡಿ ಹಾಕ್ಕೋಬೋದು. ಹಾಗೆ ಇದ್ರ ಜೊತೆಗೆ ಸ್ಯಾಂಡ್ವಿಚ್ ಅಂತಂದರೆ ಅದರೊಳಗೆ ಹೆಚ್ಚು ತರಕಾರಿಗಳನ್ನು ಉಪಯೋಗಿಸ್ಕೋಬೋದು. ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್ ಎಲ್ಲ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚ್ಗೋಸ್ಕರ ಸ್ಯಾಂಡ್ವಿಚ್ ಬ್ರೆಡ್ ಉಪಯೋಗಿಸ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಸಾಲ್ಟಿ ಇರುತ್ತೆ, ಅಂದರೆ ಉಪ್ಪಾಗಿರುತ್ತೆ. ಸ್ವೀಟ್ ಬ್ರೆಡ್ ಒಳಗಡೆಗಿಂತಲೂ ಈ ಥರ ಸ್ಯಾಂಡ್ವಿಚ್ ಬ್ರೆಡ್ಡನ್ನು ನೀವು ಉಪಯೋಗಿಸ್ಕೋಬೋದು. ಸೊ ಫುಲ್ಲಿ ಲೋಡೆಡ್ ಪನ್ನೀರ್ ಸ್ಯಾಂಡ್ವಿಚ್ ಆಗಿರೋದ್ರಿಂದ ಎಷ್ಟು ಸ್ಟಫಿಂಗ್ ನಾವು ಇದ್ರೊಳಗಡೆ ಇಡೋಕ್ಕೆ ಸಾಧ್ಯನೋ ಅಷ್ಟು ಸ್ಟಫಿಂಗ್ ಹಾಕೋದ್ರಿಂದ ಒಂದು ಸ್ಯಾಂಡ್ವಿಚ್ ತಿಂದಂಗೆ ಮಕ್ಕಳಿಗೆ ಹೊಟ್ಟೆ ಫುಲ್ ಅನಿಸುತ್ತೆ. ಸೊ ಈ ಥರ ಹಾಕಿ ನೀವು ಡಬ್ಬಿಗೆ ಪ್ಯಾಕ್ ಮಾಡಿ ಕೊಡ್ಬೋದು. ಮತ್ತೊಂದು ಬ್ರೆಡ್ಡಲ್ಲಿ ನಾನು ಇದಕ್ಕೆ ಟೊಮೆಟೊ ಕೆಚಪ್ ಹಚ್ಬಿಟ್ಟು ಅದನ್ನು ಮೇಲಿಂದ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ರೀತಿ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ ನಂತರ ನಾನು ಇದನ್ನು ಗ್ರಿಲ್ ಮಾಡ್ತಾ ಇದ್ದೀನಿ. ಇದನ್ನು ತವಾ ಮೇಲೆ ಕೂಡ ಮಾಡ್ಕೋಬೋದು. ಗ್ರಿಲ್ ಪ್ಯಾನ್ ಮೇಲೆ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ, ಹಾಗೆ ಆ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಅಗಾರೋ ರಾಯಲ್ ಪ್ರೀ ಸೀಸನ್ ಕಾಸ್ಟ್ ಐರನ್ ಗ್ರಿಲ್ ಪ್ಯಾನ್. ಇದು 24 ಸೆಂಟಿಮೀಟರ್ ಡಯಾಮೀಟರ್ ಇದೆ, 1.9 ಲೀಟರ್ ಕೆಪಾಸಿಟಿ ಇದೆ. ಇದ್ರ ಮೇಲ್ಗಡೆ ಯಾವುದೇ ಕೆಮಿಕಲ್ ಕೋಟಿಂಗ್ ಇರಲ್ಲ, ಹಾಗೆ ಹ್ಯಾಂಡಲ್ ಮಾಡೋದು ಕೂಡ ತುಂಬ ಈಸಿ. ಒಂದ್ಸತಿ ಬಿಸಿ ಆಗಿಬಿಟ್ರೆ ಫಾಸ್ಟಾಗಿ ನಾವು ಕುಕ್ಕಿಂಗ್ ಮಾಡ್ಕೋತಾ ಹೋಗ್ಬೋದು. ಇದು ಗ್ಯಾಸ್ ಮೇಲೆ, ಓವನಲ್ಲಿ, ಹಾಗೆ ಇಂಡಕ್ಷನ್ ಮೇಲೆ ಕೂಡ ನೀವು ಇದನ್ನು ಕುಕ್ಕಿಂಗ್ ಮಾಡಲಿಕ್ಕೆ ಅಂದರೆ ಫ್ರೈ ಅಥವಾ ಕುಕ್ಕಿಂಗ್ ಮಾಡಲಿಕ್ಕೆ ಬಳಸ್ಕೋಬೋದು. ಹಾಗೆ ಇದು ಪ್ರೀ ಸೀಸನ್ಡ್ ಆಗಿರೋದ್ರಿಂದ ನಾವು ಕುಕ್ಕಿಂಗ್ ಮಾಡೋಂಥ ಟೈಮಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರು ಸಾಕು, ಜಾಸ್ತಿ ಎಣ್ಣೆನೂ ಇದಕ್ಕೆ ಬೇಕಾಗಲ್ಲ. ಹಾಗೆ ಎಣ್ಣೆ ಅಥವಾ ಬೆಣ್ಣೆ ಎರಡರಲ್ಲಿ ಯಾವುದನ್ನು ಬೇಕಾದ್ರೆ ನೀವು ಉಪಯೋಗಿಸ್ಕೋಬೋದು. ಹಾಗೆ ಇದ್ರ ಮೇಲ್ಗಡೆ ಪನ್ನೀರ್ ಅಥವಾ ನೀವು ಆಲೂಯಿಂದ ಏನಾದ್ರು ಫ್ರೈ ಮಾಡಬೇಕಂತಂದ್ರೂ ಕೂಡ ಯಾವುದೇ ಕಾರಣಕ್ಕೂ ಇದರ ಮೇಲೆ ಅಂಟಲ್ಲ. ಇದರ ಹ್ಯಾಂಡಲ್ನ ಬಿಸಿ ಆಗದಲ್ಲೇ ಇರೋ ಹಾಗೆ ಒಂದು ಹ್ಯಾಂಡಲ್ಗೆ ಕವರ್ ಕೊಟ್ಟಿರ್ತಾರೆ, ಅದನ್ನು ಹಾಕಿ ನಾವು ಉಪಯೋಗಿಸ್ಕೋಬೋದು. ಸೊ ಕ್ರಿಸ್ಪಿನೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೇಲಿಂದ ಕ್ರಿಸ್ಪಿನೆಸ್ ಜೊತೆಗೆ ಆ ಟೆಕ್ಸ್ಚರ್ ಕೂಡ ಇರೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ಏನು ನೋಡಿಲ್ಲ, ಹೊರಗಡೆ ಮಾತ್ರ ನೋಡು ಆಮೇಲೆ ಹಿಂಗೆ ಹಾಕೋದು ಬೆಣ್ಣೆಗೆ ಆಗೋಯ್ತೆ. ಇದು ಜಾಸ್ತಿ ನೋಡಿ ನೋವು ಇದೆ ತಾನೇ? ನೋಡಿದೆ ಇದೆಯಾ? ಇದು ತಾನೇ ಓಡಾಡಿ ನೋಡಿ ಅನ್ಸುತ್ತೆ ಎಷ್ಟು ನೋವಿದೆ ನೋಡಿ. ರೀಸೆಂಟಾಗಿ ಅಮ್ಮನಿಗೆ ಮಂಡಿ ನೋವಿದ್ದಾಗ ರಂಗಾತ ಟ್ರೀಟ್ಮೆಂಟ್ ಮಾಡಿದ್ದ. ಆಗ ಅಜ್ಜಿ ಹೇಳ್ತಾರೆ ನನಗೂ ಸ್ವಲ್ಪ ಕಾಲು ನೋವಿದೆ, ಅಂದರೆ ಗೌರಮ್ಮ ಆಂಟಿ ನನಗೆ ಹೆಲ್ಪಿಂಗ್ ಬರೋರು ಮಸಾಲೆ ಎಲ್ಲ ಹುರಿಯೋದಕ್ಕೆ, ಆಂಟಿಗೂ ಕಾಲು ನೋವಿದೆ ಅಂತ ಹೇಳ್ತಿದ್ರು. ಸೊ ರಂಗಾತ ನೆಕ್ಸ್ಟ್ ಟೈಮ್ ಬಂದಾಗ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತಲೇ ಹೇಳಿದ್ದೆ. ಇವತ್ತು ರಂಗಾತ ಬಂದಿದ್ದರಿಂದ ಅದನ್ನೇ ಟ್ರೀಟ್ಮೆಂಟ್ ಮಾಡ್ತೇನೆ. ಇದು ಯಾವ ಥರದ ಟ್ರೀಟ್ಮೆಂಟ್ ಏನಿದು ಅಂತ ಅನ್ನೋದನ್ನು ನಾನು ಈಗಾಗಲೇ ಮುಂಚೆನೇ ಬ್ಲಾಗಲ್ಲಿ ಹೇಳಿದ್ದೀನಿ. ಇದು ವಿತೌಟ್ ಮೆಡಿಸಿನ್ ಟ್ರೀಟ್ಮೆಂಟ್, ಸೀಡ್ ಥೆರಪಿ, ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಮೆಡಿಸಿನ್ ಇಲ್ದೇ ಟ್ರೀಟ್ಮೆಂಟ್ ಕೊಡ್ತಿದ್ದೇನೆ ರಂಗಾತ, ಅಂದರೆ ನನ್ನ ತಮ್ಮ. ಸೊ ಇದಕ್ಕೆ ನೀವು ಇದ್ರ ಬಗ್ಗೆ ಏನಾರ ತಿಳ್ಕೊಬೇಕು ಅಥವಾ ವಿತೌಟ್ ಮೆಡಿಸಿನ್ ನಮ್ಗೆ ಏನಾದ್ರು ಟ್ರೀಟ್ಮೆಂಟ್ ಬೇಕು, ಈ ಥರದ ಏನೇ ಒಂದು ಪೇಯ್ನ್ ಆಗಲಿ ಪ್ರತಿಯೊಂದಕ್ಕೂ ಮೆಡಿಸಿನ್ ಇಲ್ಲದೆ ಇದು ಮಾಡುವಂಥ ಟ್ರೀಟ್ಮೆಂಟ್ ಇದು. ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸಿದ್ರೆ ನನ್ನ ತಮ್ಮಂದು ಅಥವಾ ರಂಗತಂದು ಕಾಂಟ್ಯಾಕ್ಟ್ ನಂಬರ್ ಆಗಲಿ ಅಥವಾ ಅವ್ನ ಕ್ಲಿನಿಕ್ದು ಏನು ಅಡ್ರೆಸ್ ಆಗಲಿ, ಲೊಕೇಶನ್ ಆಗಲಿ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ವೆರಿ ಗುಡ್. ಸದ್ಯ ನಿನಗೆ 3 ಕೈ ಇಟ್ಟಿದ ನನಗೆ ಆಗೋದು ಸಾಕು. ಒಂದ್ಸಲ ತಮಾಷೆ ಮಾಡಿದ್ರು, ಎರಡಕ್ಕೆ ಎಕ್ಸ್ಟ್ರಾ ಮಾಡಿದ್ರು ಏನು ಅದು ತೆಗಿಬೇಡಿ ಆಂಟಿ, ಕಿವಿಗೆ ಹಾಕಿರೋದು ಒಂದು 3 ದಿನ ಹಾಗೆ ಇರಲಿ. ಆಂಟಿ ಕಾಲು ನೋವು ಇತ್ತಂತೆ, ರಂಗತ ಹೆಂಗೂ ಬಂದಿದ್ದ ಅಂತ ಆಂಟಿಗೂ ಟ್ರೀಟ್ಮೆಂಟ್ ಮಾಡಿದ್ದ, ಸೀಡ್ ಥೆರಪಿ ಮಾಡಿದ್ದ ರಂಗತ. ಈಗ ಸ್ವಲ್ಪ ಕಮ್ಮಿ ಇದೆ, ಈಗ ಇಲ್ಲಿ ಯಾಕೂ ಕಮ್ಮಿ ಆಗೋದು, ಸ್ವಲ್ಪ ಕಮ್ಮಿ ಸಾಕು, ಪರವಾಗಿಲ್ಲ. ತುಂಬ ದಿನದ ನಂತರ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ, ಅದು ನನ್ನ ಹೊಸ ಪಾತ್ರೆನಲ್ಲಿ. ಇದು ಅಗಾರೋ ರಾಯಲ್ ಎನಾಮೆಲ್ಡ್ ಕಾಸ್ಟ್ ಐರನ್ 5 ಲೀಟರ್ ಕ್ಯಾಸರಾಲ್. ಇದರ ಜೊತೆಗೆ ಒಂದು ಲೀಡ್ ಕೂಡ ಇದೆ. ಇದೊಂದು ಕುಕ್ಕಿಂಗ್ ಪಾಟ್. ಇದರಲ್ಲಿ ಯಾವುದೇ ಕೆಮಿಕಲ್ ಕೋಟಿಂಗ್ ಇರಲ್ಲ,
ಬೇಗ ಹೀಟ್ ಆಗುತ್ತೆ, ಜೊತೆಗೆ ಹೆವಿ ವೆಯ್ಟ್ ಇದೆ, ಯಾಕಂದರೆ ಇದು ಕಾಸ್ಟ್ ಐರನ್ ಆಗಿರೋದ್ರಿಂದ. ಇದನ್ನು ಸ್ಟವ್ ಮೇಲೆ, ಇಂಡಕ್ಷನಲ್ಲಿ ಅಥವಾ ಓವನಲ್ಲಿ ಕೂಡ ಕುಕಿಂಗ್ ಮಾಡಲಿಕ್ಕೆ ಬಳಸ್ಕೋಬೋದು. ಇಷ್ಟೇ ಅಲ್ಲದೆ ಇದು ಹೆವಿ ವೆಯ್ಟ್ ಇರೋದ್ರಿಂದ ಈವನ್ ಆಗಿ ಹೀಟ್ ಆಗುತ್ತೆ. ಎಸ್ಪೆಷಲಿ ಇದರಲ್ಲಿ ನಾನ್ ವೆಜ್ ಆಗಲಿ, ಮೀಟ್ ಆಗಲಿ, ಅಂದರೆ ಚಿಕನ್ ಅಥವಾ ಮಟನ್ ಆಗಲಿ ಬೇಗನೆ ಕುಕ್ ಆಗುತ್ತೆ ಈವನ್ ಆಗಿ ಹೀಟ್ ಆಗೋದ್ರಿಂದ. ಹಾಗೆ ಇದರಲ್ಲಿ ದಾಲ್ ಅಥವಾ ಕರಿ ಅಥವಾ ಸಾಂಬಾರ್, ಹಾಗೆ 1 ಪಾಟ್ ರೈಸ್ ಥರ, 1 ಪಾಟ್ ಪುಲಾವ್ ಥರ, ಬಿರಿಯಾನಿ ಮಾಡಲಿಕ್ಕೆ ಇದಕ್ಕೆಲ್ಲ ಬಳಸ್ಕೋಬೋದು. ನೋಡೋಕ್ಕೂ ತುಂಬ ಬ್ಯೂಟಿಫುಲ್ ಆಗಿರೋದ್ರಿಂದ, ಒಂದು ಒಳ್ಳೆ ಕಲರ್ ಇರೋದ್ರಿಂದ ನಾವು ಇದನ್ನು ಕ್ಯಾಸರೋಲಲ್ಲಿ ಹೇಗೆ ಬಿಸಿ ಮಾಡಿ ಇಡ್ತೀವಲ್ಲ ಅದೇ ರೀತಿ ನಾವು ಇದನ್ನೆಲ್ಲ ಕುಕಿಂಗ್ ಮಾಡಿ ಇದನ್ನೇ ಸರ್ವಿಂಗಿಗೂ ಕೂಡ ಬಳಸ್ಕೋಬೋದು. ಅಷ್ಟು ಚೆನ್ನಾಗಿದೆ. ಸೊ ನಾನು ಇದರಲ್ಲಿ ಚಿಕನ್ ಒಂದು ಕರಿ ಮಾಡ್ತಾ ಇದ್ದೀನಿ. ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂತ ನೀವೇ ನೋಡ್ಬೋದು. ಒಂದ್ಸತಿ ಈ ಥರದ ಕಾಸ್ಟ್ ಐರನ್ ಪಾತ್ರೆಗಳು ಬಿಸಿ ಆಗೋವರೆಗೂ ಮಾತ್ರ ಸಮಯ ತಗೊಳುತ್ತೆ. ಬಿಸಿ ಆಗಿಬಿಟ್ರೆ ಫಾಸ್ಟಾಗಿ ನಾವು ಇದರಲ್ಲಿ ಅಡುಗೆ ಮಾಡ್ಕೋಬೋದು. ಮೊದಲು ಇದರಲ್ಲಿ ನಾನು ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಹೋಲ್ ಮಸಾಲ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡ ನಂತರ ಚಿಕನ್ ಹಾಕಿದ್ದೀನಿ. ಚಿಕನ್ ಒಂದು 2 ನಿಮಿಷಕ್ಕೆ ಇದು ಬೇಗನೆ ಬೆಂದಿರುತ್ತೆ, ಆ ಥರ ಹೀಟ್ ಇರುತ್ತೆ. ಮೇಲ್ಗಡೆ ಲಿಡ್ಡೆಲ್ಲ ಕ್ಲೋಸ್ ಮಾಡಿದ್ರಂತೂ ಇನ್ನೂ ಬೇಗ ಕುಕ್ ಆಗುತ್ತೆ. ಆನಂತರ ನಾನು ಇದಕ್ಕೆ ಮಸಾಲ ಪೌಡರ್ಸ್ಗಳನ್ನು ಹಾಕ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋವಂಥ ಒಂದು ಚಿಕನ್ ಕರಿ ರೆಸಿಪಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಧನಿಯಾ ಪೌಡರ್ ಹಾಕಿದ್ದೀನಿ, ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಹಾಗೆ ಕರಿ ಮಸಾಲ ಹಾಕ್ತಾಯಿದ್ದೀನಿ. ಇದೆಲ್ಲ ನಮ್ಮ ಹೋಮ್ ಮೇಡ್ ಮಸಾಲ. ಹಾಗೆ ಕರಿ ಮಸಾಲನೇ ಮೇಯ್ನ್ ಇದರಲ್ಲಿ ಹಾಕ್ತಾ ಇರೋದ್ರಿಂದ ಸುಮಾರು ಇದರಲ್ಲಿ ಒಂದು 2ರಿಂದ 2.5 ಸ್ಪೂನಷ್ಟು ಕರಿ ಮಸಾಲ ಹಾಕ್ಕೋತಾ ಇದ್ದೀನಿ. ಕರಿ ಮಸಾಲದಲ್ಲೇ ನಾವು ಎಲ್ಲ ಥರ ಸ್ಪೈಸಸ್ಸು ಹಾಕಿದ್ದೀವಿ. ಧನಿಯಾ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಗಸಗಸೆ ಮತ್ತು ಏಲಕ್ಕಿ, ಹುರಿಗಡಲೆ ಎಲ್ಲನೂ ಇರೋದ್ರಿಂದ ನಾನ್ ವೆಜ್ ಅಥವಾ ಕಾಳುಗಳನ್ನ ಮಸಾಲೆ ಸಾಂಬಾರು ಮಾಡಲಿಕ್ಕೆ ಈ ಕರಿ ಮಸಾಲ ಉಪಯೋಗಿಸ್ಕೋಬೋದು. ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಮಾತ್ರ ನೀವು ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು. ಈ ಥರ ಮಸಾಲೆಗಳ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ನಾನು ಇದಕ್ಕೆ ಆ ಗ್ರೇವಿ ಥಿಕ್ನೆಸ್ಗೋಸ್ಕರ ಸ್ವಲ್ಪ ತೆಂಗಿನಕಾಯಿನ ರುಬ್ಬಿ ಹಾಕಿದ್ದೀನಿ. ಸೊ ಇತ್ತೀಚೆಗೆ ಸುಮಾರು ಜನ ಕರಿ ಮಸಾಲ ತೊಗೋತಾ ಇರೋರು ಹೇಗೆ ಮಾಡೋದು ರೆಸಿಪಿ ಅಂತೆಲ್ಲ ಕೇಳ್ತಾ ಇದ್ರು. ಹಾಗೆ ಈ ಸರ್ತಿ ನಾವು ಪಿತೃಪಕ್ಷದ ಸಮಯದಲ್ಲೂ ಈ ಥರದ ಪೌಡರ್ನ ಉಪಯೋಗಿಸ್ಕೊಂಡ್ರೆ ನಾವು ರೆಸಿಪಿ ಮಾಡಬೇಕು ಅಂತ ಒಬ್ಬರು ಮಂಡ್ಯದಿಂದ ಫೋನ್ ಮಾಡಿ ಕೇಳಿದ್ರು. ಅದಕ್ಕೋಸ್ಕರ ನಾನು ಈ ರೆಸಿಪಿ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಯಾವುದೇ ಹೆಚ್ಚು ಮಸಾಲ ಉಪಯೋಗಿಸ್ದೆ ಕರಿ ಮಸಾಲ ಒಂದರಲ್ಲೇ ನಾವು ಈ ಥರ ನಾನ್ ವೆಜ್ ಕರಿ ಇರ್ಬೋದು ಅಥವಾ ಕಾಳುಗಳ ಸಾಂಬಾರು ಇರ್ಬೋದು, ಹೀಗೆ ಮಾಡ್ಕೋಬೋದು. ನೋಡಿ, ಕೆಲವೇ ನಿಮಿಷದಲ್ಲಿ ನಮಗೆ ಒಂದು ನಾನ್ ವೆಜ್ ಕರಿ ರೆಡಿಯಾಗಿದೆ. ಸಾರಿ ವೆಜಿಟೇರಿಯನ್ಸ್ ನೋಡ್ತಿರೋರಿಗೆ. ವೆಜಿಟೇರಿಯನ್ಸ್ಗಾದರೆ ಕರಿ ಮಸಾಲ ಉಪಯೋಗಿಸ್ಕೊಂಡು ಆಲೂ ಕರಿ ಅಥವಾ ಮಶ್ರೂಮ್ ಕರಿ ಅಥವಾ ಕಾಲಿಫ್ಲವರ್ನ ಉಪಯೋಗಿಸ್ಕೊಂಡು ಅಥವಾ ಮಿಕ್ಸ್ ವೆಜಿಟೇಬಲ್ಸ್ನ ಉಪಯೋಗಿಸ್ಕೊಂಡು ಅಥವಾ ನೆನೆಸಿರೋವಂಥ ಮೊಳಕೆ ಬರೆಸಿರುವಂಥ ಕಾಳುಗಳನ್ನು ಉಪಯೋಗಿಸ್ಕೊಂಡು ಸೇಮ್ ರೆಸಿಪಿ ಮಾಡ್ಕೋಬೋದು. ಇವತ್ತು ಈ ಚಿಕನ್ ಕರಿನ ನಾನು ಲಚ್ಚಾ ಪರೋಟ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದು ಒಂದು ಬೆಸ್ಟ್ ಕಾಂಬಿನೇಷನ್. ಹಾಗೆ ಇವತ್ತು ನಾನು ತೋರಿಸಿರೋಂಥ ಅಗಾರೋನ ಎಲ್ಲ ಪ್ರಾಡಕ್ಟ್ಸ್, ಕಾಸ್ಟ್ ಐರನ್ ಪಾತ್ರೆಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಈ ಎಲ್ಲ ಪಾತ್ರೆಗಳ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಲಿಂಕ್ ಚೆಕ್ ಮಾಡಿ ಬೈ ಮಾಡಿ. ಕಂಟ್ರಿ ಡಿಲೈಟ್ದು ನಾನು ತುಂಬ ಆ್ಯಡ್ ನೋಡ್ತಾನೆ ಇದೆ. ಇದರಲ್ಲಿ ತುಂಬ ಕೆನೆ ಬರುತ್ತೆ ಅಂತ ಹೇಳಿ, ಕ್ರೀಮ್ ತುಂಬ ಇರುತ್ತೆ, ಹಾಲು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಕಂಟ್ರಿ ಡಿಲೈಟ್ ಅವ್ರದ್ದು ಹಾಲು ಹೆಂಗೆ ಅಂತಂದರೆ, ಇವ್ರದ್ದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡೇ ನಾವು ಆರ್ಡ್ರ್ ಮಾಡಬೇಕು. ಆನ್ಲೈನ್ ಡೆಲಿವರಿ ಕೊಡ್ತಾರೆ, ಎಲ್ಲೂ ಸಿಗಲ್ಲ. ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ ಅಥವಾ ಪ್ರಮೋಷನ್ ಕೂಡ ಅಲ್ಲ. ನಾನು ಇದನ್ನು ದುಡ್ಡು ಕೊಟ್ಟು ತರಿಸ್ಕೊಂಡಿದ್ದು. ಇದನ್ನು ಫಸ್ಟು ಪ್ಯಾಕೆಟ್ ತರಿಸಿದ್ದೀನಿ, ಇದು ಟ್ರೈ ಮಾಡೋಣ ಅಂತ ಹೇಳಿ. ಫಸ್ಟ್ ಟೈಮ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು 4 ದಿನ ಹಾಲು ತರಿಸ್ಕೊಂಡ್ರೆ ಇನ್ನು 4 ದಿನ ಫ್ರೀಯಾಗಿ ಕೊಡ್ತಾರೆ. ಸುಮಾರು 2 ಲೀಟ್ರ್ ಹಾಲು ನಮಗೆ ಫ್ರೀ ಸಿಗುತ್ತೆ. ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಹಾಗೆ ಫಸ್ಟ್ ಟೈಮ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಹಾಲು ತೊಗೊಳ್ಳೋರಿಗೆ ಫ್ರೀಯಾಗಿ ಸೌತೆಕಾಯಿ ಮತ್ತು ಮೂಸಂಬಿ ಕೊಡ್ತಾರೆ ಅಂತ ಇತ್ತು. ಅದನ್ನು ನಾನು ತರಿಸಿದ್ದೀನಿ. ಅದ್ರ ಜೊತೆಗೆ ಕಂಟ್ರಿ ಡಿಲೈಟ್ ಅವ್ರದ್ದು ಮಿಲ್ಕ್ ಕಿಟ್ ಅಂತ ಸಿಗುತ್ತೆ. ಇದನ್ನು ನಾನು ಓಪನ್ ಮಾಡಿಲ್ಲ, ಓಪನ್ ಮಾಡಿ ನೋಡ್ತೀನಿ. ಡೌಟ್ ಇತ್ತು ಅದು ಎಷ್ಟು ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿ ನೋಡೋಣ ಅಂತ ತರಿಸಿದ್ವಿ. 1 ಸೌತೆಕಾಯಿ ಕೊಟ್ಟಿದ್ದಾರೆ, ಸುಮಾರು ಅರ್ಧ kg ಮೂಸಂಬಿ ಕೊಟ್ಟಿದ್ದಾರೆ. ಸೊ ಇದು 0 ಕಾಸ್ಟ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಪ್ರಕಾರ ನನಗೆ ಗೊತ್ತಿರೋಂಥ ಕೆಲವು ಮುಖ್ಯ ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಮೇ ಬಿ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಒಂದಾದ್ರು ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಇದು ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತಾರೆ, ರಾಕ್ ಸಾಲ್ಟ್ ಅಂತಾರೆ, ಸೈಂಧವ ಲವಣ ಅಂತ ಹೇಳ್ತಾರೆ. ಸೊ ಇದರಲ್ಲಿ 2 ರೀತಿ ನಾನು ತರಿಸಿದ್ದೀನಿ. ಒಂದು ಆಶೀರ್ವಾದ್ ಮತ್ತು ನ್ಯಾಚುರಲ್ ತತ್ವ, 2 ಕೂಡ ಪಿಂಕ್ ಸಾಲ್ಟ್. ಇದೆರಡನ್ನೂ ನಾವು ಅಡುಗೆಗಳಿಗೆ ಉಪಯೋಗಿಸ್ಕೋಬೋದು. ಮುಖ್ಯವಾಗಿ ಉಪ್ಪು ನಾವು ಎಲ್ಲ ಅಡುಗೆಗೂ ಬಳಸ್ತೀವಿ. ಅದರಲ್ಲಿ ಯಾವುದು ಪ್ಯೂರ್ ಆಗಿದೆ, ಯಾವುದು ಕಲಬೆರಕೆ ಇದೆ ಗೊತ್ತಾಗೋದೇ ಇಲ್ಲ. ವೈಟ್ ಸಾಲ್ಟ್ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇತ್ತೀಚೆಗೆ ಪಿಂಕ್ ಸಾಲ್ಟನ್ನೇ ತುಂಬ ದಿನದಿಂದ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ.
ಹಾಗೆ ಇತ್ತೀಚೆಗೆ ನನಗೆ ಟೀ ಕುಡಿಯೋದು ತುಂಬಾ ಕ್ರೇವಿಂಗ್ ಆಗ್ತಿತ್ತು. ಇವತ್ತು ಹುಷಾರಿಲ್ಲದಲ್ಲೇ ಇರೋವಂಥ ಟೈಮಲ್ಲಿ ಕಫ ಇರುತ್ತೆ, ಕೆಮ್ಮಿರುತ್ತೆ, ಕುಡಿಬೇಡಿ ಅಂತ ಹೇಳ್ತಾಯಿದ್ರು. ತುಂಬ ದಿನದ ನಂತರ ಇವತ್ತು ಒಂದು ದೊಡ್ಡ ಗ್ಲಾಸಷ್ಟು ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸುಮಾರು ಜನಕ್ಕೆ ಚಾಕ್ಲೇಟ್, ಬಿಸ್ಕೆಟ್ ಈ ಥರದ್ದು ತಿನ್ನುವಂಥ ಆಸೆ ಇರುತ್ತೆ. ಬಟ್ ನಂಗೆ ಆ ಥರದ್ದು ಯಾವುದೂ ಇಷ್ಟ ಇಲ್ಲ. ಚಾಕ್ಲೇಟ್ ಆಗಲಿ, ಕೇಕು, ಬಿಸ್ಕೆಟ್, ಸ್ವೀಟ್ಸ್ ಇದು ಯಾವುದೂ ನಂಗೆ ಇಷ್ಟ ಆಗಲ್ಲ. ಯಾವಾಗಲೂ ಒಮ್ಮೊಮ್ಮೆ ಸ್ವಲ್ಪ ಟೀ ಕುಡಿದ್ರೆ ನಂಗೆ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ. ಇತ್ತೀಚೆಗೆ ಮಫಿನ್ ಅದು ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಆಟ ಆಡ್ಕೊಂಡಿರ್ತಾನೆ ಅಂತಂದರೆ ಪುಟ್ಟ ಮರಿಯಲ್ಲ ಅವನಿನ್ನು. ಇವಾಗಲೂ ಕೂಡ ಸ್ವಲ್ಪ ದೊಡ್ಡವನಾಗ್ತಾ ಯಾವಾಗಲೂ ಮಲಗಿರುತ್ತೆ. ಇವಾಗಲೂ ನೋಡಿ ಮಲ್ಕೊಂಡಿದೆ, ಟಿ ವಿ ಹತ್ರ ಮಲ್ಕೊಂಡಿದೆ. ಪ್ರತಿದಿನ ಒಂದೊಂದು ಹೊಸ ಜಾಗ ಹುಡುಕೋತಾನೆ ಮನೆಯಲ್ಲಿ. ನಾವು ಹುಡುಕ್ತಿರ್ತೀವಿ ಎಲ್ಲಿದ್ದಾನೆ ಅಂತ. ಇವತ್ತು ಅಲ್ಲಿ ಮಲಗಿದ್ದಾನೆ, ಇನ್ನೊಂದು ದಿನ ಬುಕ್ ಮೇಲೆ ಹೋಗಿ ಮಲ್ಕೊಂಡಿರ್ತಾನೆ, ಮತ್ತೊಂದು ದಿನ ಮತ್ತೆ ಯಾವುದಾದ್ರು ಒಂದು ಹೊಸ ಜಾಗ ಹುಡುಕೋತಾನೆ. ಇಲ್ಲೊಂದು ಬ್ಯಾಸ್ಕೆಟ್ ಇಟ್ಟಿನಿ, ಆ ಬ್ಯಾಸ್ಕೆಟ್ ಒಳಗಡೆ ಮಲ್ಕೋತಾನೆ. ಸೊ ಪ್ರತಿದಿನ ಅವನ ಆ್ಯಕ್ಟಿವಿಟೀಸ್ ನೋಡೋದಲ್ಲ ನಂಗೆ ತುಂಬ ಖುಷಿಯಾಗುತ್ತೆ. ಸೊ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಎಂಡ್ ಮಾಡೋಕ್ಕೂ ಮುಂಚೆ ತುಂಬ ಖುಷಿಯಾಗುತ್ತೆ ನನಗೆ ಇದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ. ಇದೇ ಫಸ್ಟ್ ಟೈಮ್ ಮಕ್ಕಳಿಂದ ನನಗೆ ತುಂಬಾ ಯೂನಿಕ್ ಹಾಗೆ ತುಂಬ ಎಕ್ಸ್ಪೆನ್ಸಿವ್ ಆಗಿರೋಂಥ ಬರ್ಡೇ ಗಿಫ್ಟ್ ನನಗೆ ಸಿಕ್ಕಿದೆ. ಒಂದು ಗಿಫ್ಟು ಪ್ರಿಯಾ ಮತ್ತು ಹರ್ಷಿತ್ ಇಬ್ಬರು ಶೇರ್ ಮಾಡಿಕೊಂಡು ನನಗೆ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ದಿನ ಪ್ರಿಯಾ ಆನ್ಲೈನಲ್ಲೇ ಆರ್ಡರ್ ಮಾಡಿದ್ಲು, ಅದೇನು ಅಂತ ಅದನ್ನು ತೋರಿಸ್ತೀನಿ. ಸೊ ಇದರಲ್ಲಿರೋವಂಥದ್ದನ್ನು ನಾನು ಹೇಳೋಕ್ಕೂ ಮುಂಚೆ ಯಾರೆಲ್ಲ ಯೂಟ್ಯೂಬ್ ಮಾಡ್ತಿದ್ದಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ ಅವ್ರಿಗಂತೂ ತುಂಬ ಯೂಸ್ಫುಲ್ ಇದು. ರೀಸೆಂಟಾಗಿ ನಾನು ಕೂಡ ನೋಡ್ತಾ ಇದ್ದೆ, ನಾನು ತೊಗೋಬೇಕು ಅಂತ ತುಂಬ ಆಸೆ ಇತ್ತು, ತುಂಬ ಪ್ಲ್ಯಾನ್ ಮಾಡ್ತಿದ್ದೆ. ಸೊ ಈ ಒಂದು ಗಿಫ್ಟ್ ನನಗೆ ಮಕ್ಕಳು ಕೊಡಿಸಿರೋದು ನಂಗೆ ತುಂಬ ಖುಷಿ ಆಯಿತು. ಇದು ಒಂದು ಟ್ರೈಪಾಡ್ ಇದೆ. ಇದರ ಹೆಸರು ಬಂದು DJI Osmo Mobile SE ಗಿಂಬಾಲ್. ಸೊ ಇದು ಹೆಂಗೆ ಅಂತಂದರೆ ಟ್ರೈಪಾಡ್ ಥರ ಇರುತ್ತೆ. ನಾವು ಹೊರಗಡೆನೂ ಕ್ಯಾರಿ ಮಾಡ್ಬೋದು, ಶೂಟ್ ಮಾಡಲಿಕ್ಕೆಲ್ಲ ಒಂದು ಪ್ರೊಫೆಷ್ನಲ್ ಶೂಟ್ ಮಾಡೋವಂಥವ್ರು ಇಟ್ಕೊಂಡಿರ್ತಾರಲ್ಲ ಟ್ರೈಪಾಡ್, ಆ ಥರನೇ ಇರುತ್ತೆ. ಮೂವ್ ಆಗುತ್ತೆ, ನಾವು ಯಾವ ಕಡೆ ಹೋಗ್ತೀವಿ ಯಾವ ಕಡೆ ಬರ್ತೀವಿ ಆ ಕಡೆಗೆಲ್ಲ ಮೂವ್ ಆಗ್ತಿರುತ್ತೆ. ಸೊ ಒಬ್ಬೊಬ್ಬರೇ ಏನಾದ್ರು ನೀವು ಶೂಟ್ ಮಾಡ್ತಾ ಇದ್ರೆ, ಇನ್ನೊಬ್ರು ಸಪೋರ್ಟ್ ನಮಗಿಲ್ಲ ಅಥವಾ ಯಾರೋ ನಮಗೆ ಶೂಟ್ ಮಾಡೋರು ಇಲ್ಲ ಅಂತ ಅನ್ಸಿದ್ರೆ ಈ ಥರದ ಟ್ರೈಪಾಡ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದ್ಸತಿ ನೀವು ಇದಕ್ಕೆ ಫೋನ್ನ ಫಿಕ್ಸ್ ಮಾಡಿಬಿಟ್ಟು ಟ್ರೈಪಾಡ್ನ ಇಟ್ಬಿಟ್ರೆ ಸಾಕು. ನೀವು ಈ ಕಡೆ ಹೋದರೆ ಈ ಕಡೆಗೆ ಕ್ಯಾಪ್ಚರ್ ಮಾಡುತ್ತೆ, ಈ ಕಡೆ ಬಂದರೆ ಈ ಕಡೆ ಕ್ಯಾಪ್ಚರ್ ಮಾಡುತ್ತೆ. ಆ ಥರದ ಒಂದು ಟ್ರೈಪಾಡ್ ಇದು. ತುಂಬ ಯೂನಿಕ್ ಆಗಿದೆ, ತುಂಬ ಎಕ್ಸ್ಪೆನ್ಸಿವ್ ಕೂಡ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಪ್ರಮೋಷನ್ ಖಂಡಿತ ಅಲ್ಲ, ಮಕ್ಕಳು ನಂಗೆ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲೆಲ್ಲ ಏನೇನಿದೆ ಅದನ್ನೆಲ್ಲ ಈಗಾಗಲೇ ಹರ್ಷಿತ್ ಓಪನ್ ಮಾಡಿ ನೋಡಿಯಾನೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗಾಗಲೇ ಬ್ಲಾಗ್ ತುಂಬ ದೊಡ್ಡದಾಗ್ತಾ ಬಂತು, ತುಂಬ ಚೆನ್ನಾಗಿದೆ. ಇದು ಟ್ರೈಪಾಡ್ನ ಫುಲ್ ಸೆಟ್. ಇದರೊಳಗಡೆಗೆ ಈ ಥರದ ಒಂದು 2 ಟ್ರೈಪಾಡ್ ಫಿಕ್ಸ್ ಮಾಡ್ಕೊಳಕ್ಕಿರುತ್ತೆ. ಇದು ಮ್ಯಾಗ್ನೆಟ್, ಇದು ಫೋನ್ಗೆ ಮ್ಯಾಗ್ನೆಟ್ ಹಾಕಿ ಬಿಟ್ಬಿಟ್ರೆ ಸಾಕು. ಸ್ಟ್ರಾಂಗ್ ಮ್ಯಾಗ್ನೆಟ್, ಇದು ತುಂಬ ಟೈಟಾಗಿ ಕಚ್ಕೊಳ್ಳುತ್ತೆ. ಹಾಗೆ ಇದು ಟ್ರೈಪಾಡಲ್ಲಿ ಇರೋವಂಥ ಮ್ಯಾಗ್ನೆಟ್. ಫೋನ್ಗೊಂದು ಮ್ಯಾಗ್ನೆಟ್ ಕೊಟ್ಟಿರ್ತಾರೆ, ಟ್ರೈಪಾಡ್ಗೊಂದು ಮ್ಯಾಗ್ನೆಟ್ ಕೊಟ್ಟಿರ್ತಾರೆ. ಇದೆರಡರ ಸಹಾಯದಿಂದನೇ ನಾವು ಮ್ಯಾಗ್ನೆಟ್ ಮಧ್ಯದಲ್ಲಿ ಫೋನ್ನ ಫಿಕ್ಸ್ ಮಾಡ್ಕೋಬೇಕು, ಆ ಥರ. ಸೊ ಇದೆಲ್ಲ ನಾನು ಅಸೆಂಬಲ್ ಮಾಡಿದ್ಮೇಲೆ ಹೇಗಿದು ವರ್ಕ್ ಆಗುತ್ತೆ ಅಂತ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಪ್ರಿಯಾ ನನಗೆ ಆನ್ಲೈನಲ್ಲೇ ಬುಕ್ ಮಾಡಿದ್ದಂಥ ಮತ್ತೊಂದು ಗಿಫ್ಟ್. ಇದು ಎಷ್ಟು ಕ್ಯೂಟ್ ಆಗಿದೆ, ಇದು ಪ್ಯಾಕಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಯಾರೆ. ನಾವು ಬಿಸಿನೀರಿಗೆ ಹಾಕೊಂಡು ಕುಡಿಯುವಂಥ ಹರ್ಬಲ್ ಟೀ ಥರದ್ದು. ಇದರಲ್ಲಿ ಎಲ್ಲ ರೀತಿ ಅಂದರೆ ಹರ್ಬಲ್ ಟೀ ಅಂತಂದರೆ ತುಳಸಿಯಿಂದ ಹಿಡಿದು ಹೈಬಿಸ್ಕಸ್ ಟೀಯಿಂದ ಹಿಡಿದು ವೆರೈಟಿ ಟೀಗಳಿದೆ. ಗಿಫ್ಟಿಂಗ್ ಪರ್ಪಸ್ಗೆ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಕಾಫಿ, ಟೀ ಆ ಥರದ್ದೆಲ್ಲ ಇಷ್ಟಪಡ್ತಾರಲ್ಲ ಅಂಥವರಿಗೆಲ್ಲ ಈ ಥರದ್ದು ಕೊಟ್ಟಾಗ ತುಂಬ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿದೆ. ಸೊ ಈ ಎರಡು ಏನು ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಇದು. ಇದು ಕೂಡ ಹಾಗೆ ಟ್ರೈಪಾಡ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಇದೆರಡು ಹೇಗಿದೆ ಅಂತ ಅದನ್ನು ನಾನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಹಾಗೆ ಇವತ್ತಿನ ಈ ವ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ನೋಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗಲ್ಲ. ಹಾಗೆ ಈ ಕುರ್ತಾ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರು, ನಂಗೆ ಇದ್ರದ್ದು ಲಿಂಕ್ ಇನ್ನೂ ಸಿಗ್ತಾ ಇಲ್ಲ. ಲಿಂಕ್ ಸಿಕ್ಕಿದ್ರೆ ಖಂಡಿತ ಪ್ರೊವೈಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ತಾ ಇರಿ. ಹೋಗಲ್ಲ.